ಏನೇನು ಆಟ ಆಡ್ತಾ ಇದ್ದ ಅದನ್ನೆಲ್ಲ ತಗೊಂಡು ಫುಲ್ ಆಟ ಆಡ್ತಾ ಇದೆ ನಮ್ಮ ಮಗು. ಅಯ್ಯೋ ಪಾಪು ಮೇಲೆ ಮಲ್ಕೊಂಡ್ಬಿಟ್ಟಿದೆ ನನ್ ಚಿಕ್ಕ ಪಾಪು, ಅಳ್ತಿದೆ ಅದು. ಹೊಟ್ಟೆ ಹಸುವಾದಾಗ ತುಂಬಾ ಇಷ್ಟ ಆದಾಗ ಯಾವ ಥರ ಚಿನ್ನಮ್ಮ ತಿನ್ನೋದು ನೀನು? ಈ ಥರ ತಿನ್ನುತ್ತೆ ನಮ್ಮ ಮಗು. ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್, ನಾನು ಇಲ್ಲಿಗೆ ಬಂದಮೇಲೆ ನಾನು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ನೀವು ಯಾರಿಗೂ ಕಮೆಂಟ್ಗೆ ರಿಪ್ಲೈನೇ ಕೊಡ್ತಾ ಇಲ್ಲ ಅಂತ ಅನ್ಕೊಬೇಡಿ. ನಾವು ಏನೇ ಲೈಫ್ ಸ್ಟೈಲ್ ಚೇಂಜ್ ಆದ್ರೂ ನಾನು ಚೇಂಜ್ ಆಗಿಲ್ಲ. ಅವತ್ತು ಚೇಂಜ್ ಆಗಿಲ್ಲ, ಇವತ್ತು ಚೇಂಜ್ ಆಗಿಲ್ಲ. ನನ್ನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬೆಳಗ್ಗೆ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ಗೆ ನಿನ್ನೆ ಚಪ್ರದವರೆಕಾಯಿ ತಂದಿದ್ದೆ ಅಲ್ವಾ ಸೂಪರ್ ಮಾರ್ಕೆಟಿಂದ, ಅದ್ರ ಪಲ್ಯ ಮಾಡೋಣ ಅಂದ್ಬಿಟ್ಟು ಫಸ್ಟು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಚಪ್ರದವರೆಕಾಯಿನ ಇಡ್ತಾ ಇದ್ದೀನಿ. ಫಸ್ಟು ಕುಕ್ಕರ್ನಲ್ಲಿ ಒಂದು ವಿಷಲ್ ಹಾಕಿಸ್ದೆ ನಾನು. ಸ್ವಲ್ಪ ಉಪ್ಪು ಹಾಕೋದು ಮರ್ತ್ಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಹಾಗೆ ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಒಂದೇ ವಿಷಲ್ ಅಷ್ಟೇ ನಾನು ಕೂಗ್ಸಿರೋದು. ಯಾಕೆ ಅಂತಂದರೆ ತುಂಬ ವಿಷಲ್ ಹಾಕ್ಸಿದ್ರೆ ಬೆಂದೋಗ್ಬಿಡುತ್ತೆ ಚಪ್ರದವರೆಕಾಯಿ ಅಂದ್ಕೊಂಡು ಒಂದೇ ವಿಷಲ್ ಹಾಕ್ಸಿದ್ದೀನಿ. ಮತ್ತು ಪೂರಿಗೆ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ, ಪೂರಿ ಮತ್ತು ಚಪಾತಿಗೆ. ಮತ್ತು ಸಾಂಬಾರ್ಗೂ ಕೂಡ ರೆಡಿ ಮಾಡಲಿಕ್ಕೆ, ಅಂದರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಮಾಡಲಿಕ್ಕೆ ನಾನು ನುಗ್ಗೆಕಾಯಿ ಒಂದು ಕಡೆ ಬಿಡಿಸಿಟ್ಟಿದ್ದೀನಿ. ಮತ್ತು ಇನ್ನೊಂದು ಕುಕ್ಕರಲ್ಲಿ ಬೇಳೆ ಎಲ್ಲ, ಅಂದರೆ ಹೆಸರುಬೇಳೆ, ತೊಗರಿಬೇಳೆ ಒಂದು ಸ್ವಲ್ಪ, ಹೆಸರುಬೇಳೆ ಒಂದು ಸ್ವಲ್ಪ, ಒಂದೆರಡು ಈರುಳ್ಳಿನ ಉದ್ದದ ಕಟ್ ಮಾಡಿ ಅದನ್ನು ವಿಜಿಲ್ ಹಾಕ್ಸಿ ಎತ್ತಿಡ್ತಾ ಇದ್ದೀನಿ. ಇವಾಗ ನಾನು ಪಲ್ಯ, ಅದು ಸಪ್ಪೆ ರಸನ ಅಂದರೆ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪಲ್ಯದ್ದು ನಾನು ಅದೇನು ಬೇಯಿಸಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಚಪ್ರದವರೆಕಾಯಿನ, ಆ ನೀರನ್ನ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಬರೀ ಕಾಯಿ ಮಾತ್ರ. ಇವಾಗ ಬಾಣಲಿಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಫಸ್ಟಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಉದ್ದುದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡಿರೋದು ನಾನು, ಮತ್ತು ಒಂದು 2 ಚಿಕ್ಕ ಚಿಕ್ಕ ಟೊಮೊಟೊನು ಕೂಡ ಹಾಕಿದ್ದೀನಿ. ಸೊ ಇದು ನಾನು ಪೂರಿ ಜೊತೆಗೆ ಮಾಡ್ತಾ ಇರೋದು, ಮತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆಗೂ ಕೂಡ ಮಾಡ್ತಾ ಇರೋದು. ಗೋಧಿ ಹಿಟ್ಟು ಏನು ಕಲಸಿಟ್ಟಿದೆ ಅದರಲ್ಲೇ ಚಪಾತಿ ಕೂಡ ಮಾಡ್ತೀನಿ, ಪೂರಿ ಕೂಡ ಮಾಡ್ತೀನಿ. ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1.5 ಸ್ಪೂನಷ್ಟು ಮಸಾಲೆ ಪೌಡರ್ ಅದನ್ನು ಹಾಕ್ತಾ, ಅಂದರೆ ಸಾಂಬಾರು ಮಸಾಲೆ ಪೌಡರ್ ಮನೆಯಲ್ಲಿ ಇರುತ್ತಲ್ಲ ಆ ಪೌಡರ್ನ ಹಾಕ್ಬಿಟ್ಟು ಹಾಗೆ ಹುರಿತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನಾನು ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಕಾಯಿ ತುರಿ. ನಾನು ಮೊದಲೇ ಎಲ್ಲ ಕಾಯಿನೆಲ್ಲ ತುರಿದಿಟ್ಕೊಂಡಿರ್ತೀನಿ. ಇಷ್ಟೇ ಇದ್ದಿದ್ದು ಲಾಸ್ಟಿಗೆ ಕಾಯಿ ತುರಿ ಖಾಲಿ ಆಗಿಬಿಟ್ಟಿತ್ತು. ಸೊ ಇದ್ದಷ್ಟನ್ನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೆಳಗ್ಗೆ ಹೊತ್ತು ತುಂಬ ಬ್ಯುಸಿ ಇರ್ತೀವಿ ಅಲ್ವಾ, ಮತ್ತೆ ಹೊಸದಾಗಿ ಕಾಯಿ ಒಡೆದು ಅದು ತುರಿಬೇಕು, ಅದಕ್ಕೋಸ್ಕರ ಇದ್ದಷ್ಟೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಅದೇನು ರಸನ ಬಸ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಅದೇ ಈರುಳ್ಳಿ ಟೊಮೊಟೊ ಅದರಲ್ಲಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೆಲ್ಲ ನಾನು ಕುಕ್ಕರಲ್ಲಿ, ಆದ್ದರಿಂದ ಇವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಸಪ್ಪೆ ಉಪ್ಪಿದ್ರೆ ಅದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಒಂದು 3-4 ನಿಮಿಷ ಆದಮೇಲೆ ಮತ್ತೆ ಗ್ಯಾಸ್ ತಿರುಗಿಬಿಟ್ಟು ಮತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಎತ್ತಿಟ್ಟೆ. ಸೊ ಇಷ್ಟೇ ಸಿಂಪಲ್ ಪಲ್ಯ ನಾನು ಇವಾಗ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ. ಇವಾಗ ನಾನು ಪೂರಿ ಮಾಡಲಿಕ್ಕೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಮತ್ತು ನಾನು, ನೀವು ಕೇಳ್ಬೋದು ಪೂರಿ ಏನಕ್ಕೆ ಇಷ್ಟು ನೀವು ಮಾಡೋದು ಮಾತ್ರ ಅಷ್ಟು ಉಬ್ಬುತ್ತೆ, ನಾವು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ, ಗಟ್ಟಿ ಬರುತ್ತೆ ಅಂತ ಕೇಳ್ಬೋದು. ನೀವು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಚಪಾತಿ ಹಿಟ್ಟನ್ನ, ಅಂದರೆ ಸ್ವಲ್ಪ ದಪ್ಪ ಇರಬೇಕು, ತೆಳು ಇರಬಾರ್ದು, ಆವಾಗ ಪೂರಿ ದಪ್ಪಕ್ಕೆ ಉಬ್ಬುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ನಾನು ನೋಡ್ಬೋದು ಈ ರೀತಿ ಒಂದು ಸ್ವಲ್ಪ ಗೋಲಿ ಗಾತ್ರಗಿನ ಒಂದು ಸ್ವಲ್ಪ ದಪ್ಪದಷ್ಟು ಪೂರಿ ಹಿಟ್ಟನ್ನ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನೆಲ್ಲ ಫಸ್ಟು ಈ ಥರ ಚಪಾತಿ ಥರ ಲಟ್ಟಿಸ್ಬಿಟ್ಟು ಈ ಥರ ಎಲ್ಲ ಇಟ್ಕೊತೀನಿ. ಆಮೇಲೆ ಎಣ್ಣೆ ಯಾವಾಗ್ಲೂ ಪೂರಿ ಮಾಡ್ಬೇಕಾದ್ರೆ ಜಾಸ್ತಿ ಫ್ಲೇಮ್ನಲ್ಲೇ ಇರಬೇಕು, ಸಣ್ಣ ಫ್ಲೇಮ್ನಲ್ಲಿದ್ದಾಗಲೇ ಪೂರಿ ಗಟ್ಟಿಗೆ ಬರೋದು. ಜಾಸ್ತಿ ಉರಿನಲ್ಲಿದ್ದಾಗ, ಎಣ್ಣೆ ಜಾಸ್ತಿ ಕಾದಿದ್ದಾಗಲೇ ಪೂರಿ ಉಬ್ಬೋದು.
ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರೋದು. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಎಷ್ಟೋ ಜನರಿಗೆ ಪೂರಿ ಮಾಡೋದು ಹೇಗೆ ಅಂತಲೇ ಗೊತ್ತಿರಲ್ಲ, ಅಂದರೆ ಗೊತ್ತಿರುತ್ತೆ ಹೇಗೆ ಅಂತ, ಆದರೆ ಈ ಥರ ಉಬ್ಬಲ್ಲ ನಾವು ಮಾಡೋದು ಯಾಕೆ, ಮತ್ತು ಗಟ್ಟಿ ಬರುತ್ತೆ, ಮತ್ತು ಎಣ್ಣೆ ಅದು ತುಂಬ ಸಕ್ ಮಾಡುತ್ತೆ, ತಿನ್ನೋಕ್ಕಾಗಲ್ಲ, ಮೂಗು ಕೊಡ್ದಂಗಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ಹೇಳಿರೋದನ್ನ ಕೇಳಿದ್ದೀನಿ ತುಂಬ ಜನ. ಅವರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಜಾಸ್ತಿ ಉರಿನಲ್ಲಿ ನೀವು ಪೂರಿನ ಮಾಡ್ತು ಅಂತ ಹೇಳಿದ್ರೆ ನೋಡಿ ನಾನು ಹೇಗೆ ಮಾಡ್ತೀನಿ, ಅದು ಬಂದ್ ಥರ ಉಬ್ತಾ ಇದೆ, ಈ ರೀತಿ ಪೂರಿ ಬರುತ್ತೆ. ಮತ್ತು ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ, ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಅದು ಕುಡಿಯಲ್ಲ ಫ್ರೆಂಡ್ಸ್. ಸೊ ನಾನು ಇದ್ರ ಜೊತೆಗೆ ಮತ್ತೆ ಕಾಯಿ ಚಟ್ನಿ ಮಾಡಿದ್ದೆ. ಸೊ ನಮ್ಮ ಹೋಟೆಲ್ನಲ್ಲಿ ಹೇಗೆ ಚಟ್ನಿ ಮಾಡ್ತೀವಿ ಅದೇ ಥರ ಸೇಮ್ ಚಟ್ನಿ, ಮತ್ತು ಚಪ್ರದವರೆಕಾಯಿ ಪಲ್ಯ. ಇದಿಲ್ಲ ಅಂದರೆ ಸಾಗು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ನಾನು ಆಲೂ ಸಾಗು ಹೋಟೆಲ್ ಬಿಟ್ಟಾಗ್ಲಿಂದ ನಾನು ಆಲೂಗೆಡ್ಡೆ ಸಾಗು ಮಾಡೇ ಇಲ್ಲ. ಪೂರಿ ಜೊತೆಗೆ ಪರೋಟ ಜೊತೆಗೆ ಏನು ಸಾಗು ಮಾಡ್ತಾಯಿದ್ದೆ ಆ ಸಾಗು ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಇದೇ ಮಾಡಿದ್ನಲ್ವಾ ಸರಿ ಅಂತ ಸುಮ್ಮನೆ ಆದೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಪಲ್ಯದ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಕೆಲಸನೂ ಮುಗೀತು. ಸೊ ಮಧ್ಯಾಹ್ನ ಆಗಲೇ 2 ಗಂಟೆ. ನುಗ್ಗೆಕಾಯಿ ಬೇಳೆ ಅದು ಸಾಂಬಾರು ಮಾಡಾಯಿತು. ಸೊ ಆ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಸಾರಿ. ತುಂಬ ಸಿಂಪಲ್. ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡಿ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡ್ತೀನಿ ನಾನು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಸೊ ಯಾರು ಅಂತ ತೋರಿಸ್ತೀನಿ. ಸೊ ಗೆಸ್ಟ್ ಬಂದಿದ್ದಾರೆ, ಅಕ್ಕ ತಮ್ಮ. ಯಾರು ಅಂತ ಅದನ್ನೇ ಒಂದು ಬ್ಲಾಗಲ್ಲಿ ಹೇಳ್ತೀನಿ. ಆ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರು ಇರ್ಬೋದು ಅಂತ. ಸೊ ನೋಡ್ಕೊಳ್ಳಿ ಯಾರು ಇರ್ಬೋದು ಅಂತ. ನೀವು ಯಾರು ನೋಡಿರ್ಲಿಕ್ಕಿಲ್ಲ, ಅವ್ರ ಬಗ್ಗೆ ಗೊತ್ತಿರುತ್ತೆ ಆದರೆ ನೋಡಿರ್ಲಿಕ್ಕಿಲ್ಲ ಯಾರು ಅಂತ ಆಮೇಲೆ ಹೇಳ್ತೀನಿ. ಸೊ ಇವತ್ತಿನ ಗೆಸ್ಟ್ ಇವ್ರು ಬಂದಿದ್ರು ಆ್ಯಂಡ್ ಅದಕ್ಕೆ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಯಾರು ಇರ್ಬೋದು ಅವರು ಅಂತ ಅದ್ರ ಬ್ಲಾಗ್ನ ನಾನು ಇಷ್ಟರಲ್ಲೇ ಶೇರ್ ಮಾಡ್ತೀನಿ. ಓಕೆ, ಇವಾಗ ಅವ್ರು ಬಂದು ಇವಾಗ ಹೊರಡ್ತಾ ಇದ್ದಾರೆ. ಸೊ ಪಾಪು ಬಿಟ್ಟು ಬಂದಿದ್ದಾರೆ ಮನೆಯಲ್ಲಿ, ನನ್ನ ಮೀಟ್ ಮಾಡಲಿಕ್ಕೆ ಅಂತ ಬಂದಿರೋದು. ಸೊ ಹೊರಡ್ತಾ ಇದ್ದಾರೆ ಇವಾಗ. ಅರ್ಶಿನ ಕುಂಕುಮ ಕೊಟ್ಟು ಇವಾಗ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅವರು ಹೋದ್ಮೇಲೆ ಆಮೇಲೆ ಮಾತಿಗೆ ಮತ್ತೆ ಸಿಗ್ತೀನಿ. ನುಗ್ಗೆಕಾಯಿ ಸಾಂಬಾರು ಊಟ ಮಾಡಿದ್ರು. ಅಕ್ಕ ಸೂಪರ್ ಆಗಿದೆ, ಸೂಪರ್ ಇತ್ತು. ನುಗ್ಗೆಕಾಯಿ ಸಾಂಬಾರು ಸೂಪರ್ ಆಗಿದೆ ಅಂತ ಅಕ್ಕ ಅಂತ ಹೇಳ್ತಿದ್ರು. ಸೊ ಓಕೆ, ಇವ್ರನ್ನ ಕಳಿಸ್ಕೊಟ್ಬಿಟ್ಟು ಮತ್ತೆ ಆಮೇಲೆ ಮಾತಿಗೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ. ಫ್ರೆಂಡ್ಸ್ ಊಟ ಎಲ್ಲ ಆಯ್ತು. ಇವಾಗ ಯಾರೋ ಬಂದಿದ್ದಾರೆ ನಮ್ಮನೆ ಗೆಸ್ಟು. ಫಸ್ಟ್ ಟೈಮ್ ನಮ್ಮ ಮನೆಗೆ ಗೆಸ್ಟ್ ಅಂತ ಎಂಟ್ರಿ ಕೊಟ್ಟಿರೋದು ಇವರೇ. ನಿಮ್ಗೆಲ್ರಿಗೂ ಗೊತ್ತಿರೋರೆ ಗೆಸ್ಟ್. ಸೊ ಬನ್ನಿ ಯಾರು ಅಂತ ತೋರಿಸ್ತೀನಿ. ತುಂಬ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನಮ್ಮ ಗೆಸ್ಟು. ಯಾರಿದು ಗೆಸ್ಟು? ಯಾರು ಗೆಸ್ಟ್ ಬಂದಿರೋದು? ನಾವು ಸೈಕಲ್ ಓಡಿಸ್ತಿದ್ದೀವಿ, ಹಾಯ್ ಮಾಡಲ್ಲ. ಹಾಯ್ ಫ್ರೆಂಡ್ಸ್. ನಮ್ಮ ಮಗು ಫುಲ್ ಖುಷಿ ಆಗ್ಬಿಟ್ಟಿದೆ. ಇನ್ನೂ ಒಂಥರ ಯಾವುದೋ ಕರ್ಕೊಂಡು ಬಿಟ್ಟಂಗೆ ಆಗ್ಬಿಟ್ಟಿದೆ. ನಿಹಾನ್ಗೆ ಫುಲ್ ಹೊರಗಡೆನೇ ಆಟ ಆಡ್ತಾನೆ, ಒಳಗಡೆ ಬರ್ತಾನೆ, ಹೊರಗಡೆ ಹೋಗ್ತಾನೆ, ಫುಲ್ ಆಟ ಆಡ್ತಾ ಇದ್ದಾನೆ. ಸೊ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಹಾಗೆ. ಇವಾಗ ಬಂದರು ಜಸ್ಟ್ ಅವರು, ಬಂದೇ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಮೊನ್ನೆ ಬಂದಿದ್ದು ಊರಿಂದ. ಇವಾಗ ಊರಿಂದ ಬಂದಮೇಲೆ ಸರಿ ಬಂದಿದ್ದಾರೆ. ನಿಹಾನ್ ಹಠ ಮಾಡ್ತಾ ಇದ್ದ ತುಂಬ, ಅತ್ತಮ್ಮ ಮನೆಗೆ ಹೋಗೋಣ ಅಂತ. ಅವನು ಅಷ್ಟೇ ಆ ಮನೆಯಲ್ಲೇ ಇದ್ದೀವಿ ಅಂದ್ಕೊಂಡು ಅತ್ತಮ್ಮ ಮನೆಗೆ ಹೋಗೋಣ ಅಂತ ಅಂತ ಹಠ ಮಾಡ್ತಾ ಇದ್ದ. ಸೊ ಈ ಮನೆಗೆ ಹೊಸ ಮನೆಗೆ ಬಂದಿದ್ದೀವಿ ಅಂದಮೇಲೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ದ, ಅಳ್ತಾ ಇದ್ದ. ಸೊ ಕರ್ಕೊಂಡು ಬಂದಿದ್ದಾರೆ ಇವಾಗ. ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ ಅವನು. ರಕ್ಷಿತ್ ಇಲ್ಲ, ಅಲ್ಲಿ ಕ್ಲಬ್ ಹೌಸ್ ಹೋಗಿದ್ದಾರೆ. ಸೊ ಆಮೇಲೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಟ ಆಡ್ತಿದ್ರಲ್ಲ, ಸೊ ನೋಡಿದ್ರೆ ಅವ್ನಿಗೆ ಖುಷಿ ಆಗತ್ತೆ, ಅದಕ್ಕೋಸ್ಕರ. ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಜ್ಯೂಸ್ ಕುಡಿತಿದ್ದಾನೆ. ಸೊ ಅಲ್ಲಿ ಯಾಕೆ ಹೋಗಿ ಕೂತ್ಕೊಂಡಿದ್ಯಾ ಅಂದರೆ ಏನೋ ಆನ್ಸರ್ ಮಾಡ್ತಾ ಇದ್ದಾನೆ. ಚಿನ್ನಮ್ಮ ಯಾರ್ದದು ಚೇರು? ಏ ಡ್ರಾಮಾ. ಅಮ್ಮ ಯಾರ್ದದು ಚೇರು? ನಂದು ಅಮ್ಮ. ಅತ್ತಮ್ಮ ಮನೆ ಹೇಗಿದೆ ಚಿನ್ನಮ್ಮ? ಅತ್ತಮ್ಮ ಮನೆ ಹೇಗಿದೆ? ಅತ್ತಮ್ಮ ಮನೆ ದಿಂಬೆಲ್ಲ ಇದೆಯಾ? ಸರಿ, ಹೇಗಿದೆ ಅತ್ತಮ್ಮ ಮನೆ? ಹೆಂಗಿದೆ? ಸೂಪರ್ ಆಗಿದೆಯಾ? ಯಾವ ಮನೆನಮ್ಮ? ಬೇರೆ ಮನೆ ಯಾವುದು? ಸ್ವಿಮ್ಮಿಂಗ್ ಪೂಲ್ ಅಂದರೆ ತುಂಬ ಇಷ್ಟ ಅವನಿಗೆ. ಸ್ವಿಮ್ಮಿಂಗ್ ಪೂಲ್ಗೆ ಅವನು ಸಮುದ್ರ ಅಂತ ಹೇಳುತ್ತೆ ನಮ್ಮ ಮಗು. ಸೊ ನೋಡೋಣ, ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಹೇಗೆ ಎಕ್ಸೈಟ್ ಆಗ್ತಾನೆ ಅಂತ ನೋಡ್ತೀನಿ. ಫುಲ್ ಖುಷಿ ಆಗ್ತಾನೆ, ಆದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ತಾ ಇಲ್ಲ ಇವಾಗ. ಸೊ ಪ್ಲೇಯಿಂಗ್ ಏರಿಯಾ ಮತ್ತು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಏನು ಬಿಡ್ತಾ ಇಲ್ಲ. ನೋಡೋಣ, ಕರ್ಕೊಂಡು ಒಂದು ವಾಕ್ ಹೋಗ್ತೀವಿ. ಹಾಗೇನೆ ರಕ್ಷಿತ್ ರಿಷಿ ಎಲ್ಲ ಕ್ಲಬ್ ಹೌಸಲ್ಲಿ ಇದಾರಲ್ಲ, ಹಾಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಫುಲ್ ಹ್ಯಾಪಿ ಆಗಿದ್ದಾನೆ.
ಯಾರಮ್ಮ ಅದು? ಅಂದು ನಿಂದ? ಎಲ್ಲ ಅಲ್ಲೆಲ್ಲ ಏನೇನ್ ಆಟ ಆಡ್ತಾ ಇದ್ದ ಆ ಮನೆಯಲ್ಲೂ? ಇದೊಂದು ಯೆಲ್ಲೋ ಕಲರ್ ಡಾಲ್ ಒಂದು ಏನೇನ್ ಆಟ ಆಡ್ತಾ ಇದ್ದ ಅದನ್ನೆಲ್ಲ ತಗೊಂಡು ಫುಲ್ ಆಟ ಆಡ್ತಾ ಇದೆ ನಮ್ಮ ಮಗು. ಅಯ್ಯೋ ಪಾಪು ಮೇಲೆ ಮಲ್ಕೊಂಡ್ಬಿಟ್ಟಿದೆ ನಮ್ ಚಿಕ್ಕ ಪಾಪು, ಅಳ್ತಿದೆ ಅದು. ಸರಿ ಹೋಗೋಣ. ಹೋಗೋಣ ಹೋಗೋಣ ಫ್ರೆಂಡ್ಸ್, ಹೇಳು ಫ್ರೆಂಡ್ಸ್. ನಾವ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್? ಹೇಳಲ್ಲಿ ಫ್ರೆಂಡ್ಸ್. ನಾವೆಲ್ಲ ಹೋಗ್ತಿದ್ದೀವಿ ನೋಡಿಲಿ. ಎಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್? ನಾವು ಹೆಂಗ್ ಹೋಗ್ತಿದ್ದೀವಿ ಫ್ರೆಂಡ್ಸ್? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕಮ್ಮ. ನಾವು ಇಲ್ಲೇ 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 ಸಮುದ್ರ ಇಲ್ಲೇ ಸಮುದ್ರ ಸಮುದ್ರ ಇಲ್ಲೇ ಸಮುದ್ರ ಹತ್ರ ಹೋಗ್ತಾ ಇದ್ದಾನೆ. ಸೊ ಓಕೆ, ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಹಂಗೆ ನೋಡೋಣ ಎಷ್ಟು ಖುಷಿ ಆಗ್ತಾನೆ ಅಂತ ನೋಡಬೇಕು ನಮ್ಮ ನಿಹಾನ್. ನಿಮಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ಮತ್ತು ಮಕ್ಕಳು ಪ್ಲೇ ಏರಿಯಾ ಎಲ್ಲ ತೋರಿಸಿಲ್ಲ ಅಲ್ವಾ? ಹಾಗೆ ಒಂದು ರೋಡ್ ತೋರಿಸ್ತೀನಿ. ನಿನ್ನೆ ಆ್ಯಂಪಿ ಥಿಯೇಟ್ರ್ ತೋರಿಸಿರ್ಲಿಲ್ಲ ನಿಮಗೆ ಹೇಗಿದೆ ಅಂತ ಕತ್ಲೆ ಇದ್ದಿದ್ದರಿಂದ. ಸೊ ಇವಾಗ ಆ್ಯಂಪಿ ಥಿಯೇಟ್ರ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಬರ್ತಾ ಇದೀವಿ. ಸೊ ತೋರಿಸ್ತೀನಿ. ಇಲ್ಲಿ ಆ್ಯಂಪಿ ಥಿಯೇಟ್ರ್ ನೆನ್ನೆ ತೋರಿಸಿರ್ಲಿಲ್ಲ ಅಲ್ವಾ? ಸೊ ಅದನ್ನು ತೋರಿಸ್ತೀನಿ. ಅಮ್ಮ ಎಲ್ಲಿ ಹೋಗ್ತಾ ಇದೆಯಮ್ಮ ನೀನು? ಇಲ್ಲೇ ಅಂದರೆ ಮನೆಗೆ ಹೋಗ್ತಾ ಇದೆಯಾ? ಅದೇ ಆ್ಯಂಪಿ ಥಿಯೇಟರ್ ಅಂತ ಹೇಳೋದು. ನೆನ್ನೆ ನೈಟ್ ಬಂದಿದ್ದೆ ಅಲ್ಲ, ಸೊ ತೋರ್ಸೋಕ್ಕಾಗಿಲ್ಲ. ನೋಡಿ ನಿಹಾನು ಆಗಲೇ ಹೋಗಿ ಆಟ ಆಡ್ತಾ ಇದೆ. ಏನು ಮಾಡ್ತಾ ಇದೆ ನಮ್ಮ ನಿಹಾನು? ಸೊ ಫ್ರೆಂಡ್ಸ್, ಈ ರೀತಿ ಇಲ್ಲಿ ಕುತ್ಕೊಳ್ಬೋದು. ಎಷ್ಟೋ ಜನ ಮಕ್ಕಳನ್ನ ಆಟ ಆಡೋಕೆ ಬಿಟ್ಬಿಟ್ಟು ಪೇರೆಂಟ್ಸ್ ಎಲ್ಲ ಬಂದು ಇಲ್ಲಿ ಕುತ್ಕೊಂಡಿರ್ತಾರೆ. ನಿಹಾನ್ ಬಾಚಿ ನಮ್ಮ ಈ ಕಡೆ. ಇದು ಸೆಂಟರಲ್ಲಿ ಬರೋದು, ಅಪಾರ್ಟ್ಮೆಂಟ್ ಸೆಂಟರಲ್ಲಿ ಆ್ಯಂಪಿ ಥಿಯೇಟ್ರ್ ಅಂತ ಬರೋದು. ಗಣೇಶ ಹಬ್ಬ ಮಾಡಿದಾಗ ಮತ್ತು ದಸರಾ ಹಬ್ಬ, ದೀಪಾವಳಿ, ಪ್ರತಿಯೊಂದು ಹಬ್ಬನೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಫುಲ್ ಎಲ್ಲರೂ ಅಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತಂತೆ. ಆದರೆ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಇವಾಗಿರೋ ಎಫೆಕ್ಟಿಂದ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿದೆ ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆಲ್ಲ ಒಂಥರ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ಸ್ಪೆಂಡ್ ಮಾಡ್ಬೋದು ಇಲ್ಲಿ ಟೈಮ್. ಒಂದೊಂದು ಟೈಮ್ ಬಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು. ನಿಹಾನ್ ಫುಲ್ ಹ್ಯಾಪಿ ಆಗಿದ್ದಾನೆ. ಏನು ಮಾಡ್ತಾ ಇದ್ದೀವಿ ಚಿನ್ನಮ್ಮ? ಇಲ್ಲೇ ಅಂದರೆ ಎಲ್ಲಿ ಬಂದಿದೆ ಚಿನ್ನಮ್ಮ? ಹೇಳು ಚಿನ್ನಮ್ಮ, ಎಲ್ಲಿ ಬಂದಿದೆ ಚಿನ್ನಮ್ಮ? ಸಮುದ್ರಕ್ಕೆ ಬಂದಿದ್ಯಮ್ಮ. ಇಲ್ಲಿ ಹೆಂಗಿದೆ ಅಮ್ಮ? ಇದು ಹೆಂಗಿದೆ? ಇಲ್ಲಿ ಸೂಪರ್ ಆಗಿದೆಯಮ್ಮ. ಸೂಪರ್ ಆಗಿದೆ ಬಿಡಮ್ಮ. ಸೊ ಬನ್ನಿ, ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಸ್ವಿಮ್ಮಿಂಗ್ ಪೂಲ್ ಮತ್ತು ಪ್ಲೇಯಿಂಗ್ ಏರಿಯಾ ಎಲ್ಲ ಇದು ಮಾಡ್ತೀನಿ. ಅಮ್ಮ ಅಲ್ಲಿ ಏರೋಪ್ಲೇನ್. ಹಾಂ, ಇಲ್ಲೇ ಇದು ಹತ್ರ ಇರೋದಲ್ವಾ, ಏರ್ಪೋರ್ಟ್ ಹತ್ರ ಇರೋದ್ರಿಂದ. ಸೊ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈಗ ಎಷ್ಟೇ ದೂರದಲ್ಲಿ ಹೋಗ್ತಿರೋ ಸುಮ್ಮನೆ ಟಾಟಾ ಟಾಟಾ ಅಂತ ಮಾಡ್ತಾ ಇದ್ವಿ ಅಲ್ವಾ? ಚಿಕ್ಕ ಹುಡುಗರಿದ್ದಾಗ ಟಾಟಾ ಟಾಟಾ ಅಂತ ಇದ್ವಿ. ಸೊ ಅದೆಲ್ಲ ಮೆಮೊರಿ. ಫುಟ್ಬಾಲ್ ಆಡಲಿಕ್ಕೆ, ವಾಲಿಬಾಲ್, ಫುಟ್ಬಾಲ್ ಆಡಲಿಕ್ಕೆ ದೊಡ್ಡವ್ರಿಗೆ ಪ್ಲೇ ಏರಿಯಾ. ಅಲ್ಲಿ ಮಕ್ಕಳಿಗೆ ಇರೋದು. ಸೊ ಮಕ್ಳಿಗೆ ತೋರಿಸ್ತೀನಿ. ನಿಹಾನ್ ಬಾ ಚಿನ್ನಮ್ಮ. ಫ್ರೆಂಡ್ಸ್, ಇದು ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇಯಿಂಗ್ ಏರಿಯಾ. ಚಿನ್ನಮ್ಮ ಇಲ್ಲಿ ಬೇಡ, ಬಾ ಆ ಕಡೆ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ನೋಡಿ. ನಿಹಾನ್ ಸಮುದ್ರ ಇದು. ಸೊ ಇವಾಗ ಇದಿರೋದ್ರಿಂದ, ಇವಾಗಿರೋ ಸಿಚುವೇಶನ್ ಕೊರೋನಾ ಇರೋದ್ರಿಂದ ಬಿಡ್ತಾ ಇಲ್ಲ. ಆ ಕಡೆ ದೊಡ್ಡವ್ರಿಗೆ, ಲೆಫ್ಟ್ ಸೈಡ್ ದೊಡ್ಡವ್ರಿಗೆ, ಈ ಕಡೆ ಚಿಕ್ಕವ್ರಿಗೆ. ಹಾಂ, ಮಕ್ಕಳಿಗೆ ಈ ಕಡೆ ಇರೋದು ಮಕ್ಕಳಿಗೆ, ಆ ಕಡೆ ಇರೋದು ದೊಡ್ಡವ್ರಿಗೆ. ಮತ್ತು ಇಲ್ಲೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಈ ರೀತಿ ಜೋಕಾಲಿ ಈ ಥರ ಎಲ್ಲ ಇದೆ. ನಾಳೆ ಹೋಗಿಬಿಟ್ಟೆ ಚಿನ್ನಮ್ಮ, ಬಾಯಲ್ಲಿ ಹೋಗಂಗಿಲ್ಲ. ನೋಡಿ ಸಮುದ್ರ ಸಮುದ್ರ ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಡು ಹೋಗ್ತಾ ಇದೆ ಫ್ರೆಂಡ್ಸ್. ಇದೆ ಸ್ವಿಮ್ಮಿಂಗ್ ಪೂಲ್. ಹೋಗಂಗಿಲ್ಲ ಚಿನ್ನಮ್ಮ, ಹೋಗಂಗಿಲ್ಲ. ನಾಳೆ ಬರೋಣ ಬಾ, ನಾಳೆ ಬರೋಣ ಬಾ.
ಸಮುದ್ರ ಹೋಗಂಗಿಲ್ಲ ಬಾ ಚಿರಮ್ಮ. ಅದು ಪಾಪ ಸಮುದ್ರ ಆಟ ಆಡೋಣ ಆಯ್ತಾ. ಹೋಗಿ ಆಟ ಆಡೋಗು ಜೋಕಾಲಿ. ಇಲ್ಲೆಲ್ಲ ದಾಸವಾಳದ ಗಿಡ ಎಲ್ಲ ಇತ್ತು. ಇವಾಗ ನಾವು ಬಂದು ಒಂದು 2 ದಿನಕ್ಕೆ ಕಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿತ್ತು. ದಾಸವಾಳದ ಮೊಗ್ಗು ಎಲ್ಲ ಜಾಸ್ತಿ ಬಿಡ್ತಾ ಇತ್ತು. ಇವಾಗೆಲ್ಲ ಇಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿದೆ ಅಲ್ಲಿ ಪುಸಿ ಕ್ಯಾಟ್? ಅದು ಇವನ್ನೇ ನೋಡ್ತೈತೆ. ಮಾತಾಡು, ಕಮಾನ್ ಲೆಟ್ಸ್ ಗೋ ಅಂತೆ. ಮಾತಾಡು ಪುಸಿ ಕ್ಯಾಟ್. ಹೇಗೆ ಮಾತಾಡ್ತೀಯಾ? ಸಮುದ್ರ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಮೇಡ್ಸ್. ಅವಾಗವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ನೋಡ್ಬೋದು ಫುಲ್ ಎಲ್ಲ ಈ ಥರ ನೀಟಾಗಿ ಏನು ಗಲೀಜು ಇರೋದಕ್ಕೆ ಬಿಡೋದಿಲ್ಲ. ಧೂಳಾಗಲಿ ಏನಾಗಲಿ ಎಲ್ಲ ಅವಾಗವಾಗಿಂದವಾಗಲೇ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ ನಿಹಾನ್ಗೆ ಸಮುದ್ರಕ್ಕೆ ಹೋಗ್ಬೇಕಂತೆ ಅಂತ ಹಠ ಮಾಡ್ತಾನೆ. ತುಂಬ ಸಮುದ್ರಕ್ಕೆ ಹೋಗೋಣ, ಇಲ್ಲಿ ಬೇಡ ಅಂತ. ಸೊ ಕ್ಲಬ್ ಹೌಸ್ಗೆ ಬರ್ತಾಯಿದ್ದೀವಿ ಇವಾಗ. ಹಾಗೆ ಸೂಪರ್ ಮಾರ್ಕೆಟಲ್ಲಿ ಹಾಲು ತೊಗೊಂಡೋಗೋಣ ಅಂತ. ಹೆಂಗೆ ಮಾಡ್ತಾರಮ್ಮ ಮೋಚಿನಿ? ತೋರ್ಸು ಹೆಂಗೆ ಮಾಡ್ತಾರೆ ಅಮ್ಮ. ಹಂಗೆ ಮಾಡ್ತಾರಾ? ಬೇಡ ಹಂಗೆ ಮಾಡ್ತಾರಾ? ಹೌದಾ? ನಾನು ಬಂದಿರಲಿಲ್ಲ ಅಲ್ವಾ. ನೋಡಿ ಇವಾಗ ಫ್ರೀ ಆಗಿದೆ. ಆ್ಯಕ್ಚುಲಿ ಇಷ್ಟೊತ್ತಿನಲ್ಲಿ ಬಂದರೆ ಫ್ರೀ ಆಗಿರುತ್ತೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಹೊರಗಡೆ ಬಂದರೆ ಈ ರೀತಿ ಇದೆ. ನೋಡಿ ಸೊ ಎಲ್ಲ ಒಳಗಡೆ ಆಟ ಆಡ್ತಾ ಇದ್ದಾರೆ. ರಕ್ಷಿತ್ ಇವ್ರ ಜೊತೆ ಆಟ ಆಡ್ತೀನಿ ಅಂತ ಹೇಳ್ದ. ನಿಹಾನ್ ಪಪ್ಪ ಜೊತೆ ಎಲ್ಲರೂ ಆಟ ಆಡ್ತಿದ್ದಾರೆ. ಇಲ್ಲಿ ಕಂಪಲ್ಸರಿ ಶೂಸ್ ಹಾಕ್ಕೊಳ್ಳೇಬೇಕು. ಕಂಪಲ್ಸರಿ ಶೂಸ್ ಇಲ್ಲ ಅಂತ ಹೇಳಿದ್ರೆ ಬರೀ ಕಾಲಲ್ಲಿ ಆಡಬೇಕು. ಹಾಗೆ ಇಲ್ಲಿ ರೂಲ್ಸು. ಇಲ್ಲಾಂದರೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ತುಂಬ ರೂಲ್ಸ್ ರೆಗ್ಯುಲೇಷನ್ ತುಂಬ ಇದ್ದಾವೆ. ಅದನ್ನು ಫಾಲೋ ಮಾಡಬೇಕು. ಇಲ್ಲ ಅಂತಂದರೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಸೋಸಿಯೇಷನ್ಗೆ. ಆದ್ದರಿಂದ ಸ್ವಲ್ಪ ನೋಡಿ ಮಾಡಿ ತಿಳ್ಕೊಂಡು ಆಮೇಲೆ ಇಲ್ಲೆಲ್ಲ ಮಾಡಬೇಕು, ಆಟ ಆಡಬೇಕು. ಸೊ ನಾನಿವಾಗ ನಾವು ಶೂಸ್ ನಿಹಾನ್ ಅವ್ರ ಪಪ್ಪ ಶೂಸ್ ಬಂದಿರಲಿಲ್ಲ. ಸೊ ಸ್ಲಿಪ್ಪರ್ ಬಂದಿರೋ. ಆದ್ದರಿಂದ ಅಲ್ಲಿ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಆಟ ಆಡ್ತಾ ಇದ್ದಾರೆ. ರಕ್ಷಿತ್ ಸಾಕ್ಸ್ ಹಾಕ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರಂತೆ. ಸಾಕ್ಸ್ ಹಾಕೊಳ್ದಲ್ಲೇ ಬರೀ ಶೂಸ್ ಹಾಕ್ಕೊಂಡು ಆಡ್ತಾ ಇದ್ದಿದ್ದಕ್ಕೆ ಕಂಪ್ಲೇಂಟ್ ಮಾಡಿದಾರಂತೆ. ಫೋಟೋ ತೊಗೊಂಡ್ಬಿಡ್ತಾರೆ. ಫೋಟೋ ತೊಗೊಂಡು ಗ್ರೂಪ್ಗೆ ಹಾಕ್ಬಿಡ್ತಾರೆ ಅಂತೆ. ಪ್ರಾಕ್ಟೀಸ್ ಇದೆ. ಯೆಲ್ಲೋ ಕಲರ್ ನಿಂದೆ. ಈಗ ಇರುತ್ತಂದ್ರೆ ಈಗ ಉಲ್ಟಾ ತಿರ್ಸ್ಕೊಳ್ಬೇಕು. ಹಿಂಗೆ ಹೊಡೆದ್ರೆ ಬೇರೆ ಕಡೆ ಹೋಗುತ್ತೆ. ಹಾಂ ಒಟ್ಟು ಬಾಡಿ ಈ ಕಡೆ ಇದ್ರೆ ಹಿಂಗೆ, ಈ ಕಡೆ ಇದ್ರೆ ನೆಕ್ಸ್ಟ್ ಈ ಗೇಮ್ ಆಯಿತು. ನೆಕ್ಸ್ಟು ಇವಾಗ ಕೇರಮ್ ಮಾಡೋದಾ? ಬೆಳಗ್ಗೆ 4 ಗಂಟೆಯಿಂದ. ಹೌದಾ? 4 ಗಂಟೆಯಿಂದ 10 ಗಂಟೆ ನೈಟ್ 10 ಗಂಟೆವರೆಗೂ. ಒಂದು ನಮ್ಮ ಮಗು ಕೇರಮ್ ಮಾಡತ್ತಾ? ಟೇಬಲ್ ಟೆನ್ನಿಸ್ ಆಡೋದು. ಸೊ ಅಲ್ಲಿ ಕೇರಮ್, ಇಲ್ಲಿ ಇನ್ನೊಂದು ಇದೇನು ಗೇಮ್ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ, ನನಗಂತೂ ಗೊತ್ತಿಲ್ಲ. ಇಲ್ಲಿ ಚೆಸ್ ಆಟ ಆಡೋದಕ್ಕೆ
ಚೇರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಚೇರು ಬಾಲ್ಕನಿನಲ್ಲಿ ಹಾಕಕ್ಕೆ ಚೇರ್ ಚೆನ್ನಾಗಿದೆ ನಾವು ಏನು ಮಾಡ್ತಾ ಇದ್ದೀವಿ ಕಾಫಿ ಹಾಂ ಕಾಫಿ ಕಾಫಿ ಮಾಡ್ತಾ ಇದೀವಿ ಇವಾಗ ಕಾಫಿಗೆ ಇಟ್ಟಿದ್ದೀವಿ ಸೊ ಲಾಸ್ಟ್ ಟೈಮು ಲೊರೆಟೊ ಪ್ರಾಡಕ್ಟ್ಸ್ ನಾನು ಲಿಂಕ್ ಹಾಕಿದ್ದೆ ಇಲ್ಲಿ ಚಿನ್ನ ಇಟ್ಕೊ ಚಿನ್ನು ಇವತ್ತು ಕಾಫಿ ಮೊನ್ನೆ ಟೀ ಪೌಡರ್ ಮಾಡಿದೆ ಆದ್ರೆ ಕಾಫಿ ಪೌಡರ್ ಮಾಡಿರ್ಲಿಲ್ಲ ಇವಾಗ ಎಲ್ರು ಬಂದಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಕಾಫಿ ಮಾಡ್ತಾ ಇದ್ದೀನಿ ಹೇಗಿದೆ ಇದ್ರ ಟೇಸ್ಟ್ ಅಂತ ನೋಡೋದಕ್ಕೆ ಸೊ ಮೊನ್ನೆ ಟೀ ಚೆನ್ನಾಗಿತ್ತು ಸೊ ಎಲ್ರಿಗೂ ಹೇಳಿದ್ದೆ ಮತ್ತೆ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಸೂಪರ್ ಸೊ ಇವಾಗ ಕಾಫಿ ಮಾಡ್ತೀನಿ ನಿಹಾನಿ ಬಿಸ್ಕೆಟ್ ತಗೋ ಚಿನ್ನಮ್ಮ ಬಿಚ್ಚಿ ಬಿಚ್ಚಿ ಅದಲ್ಲ ಮನೆ ನಿಧಾನ ತಿನ್ಬೇಕು ವಿನಯ್ ಹೆಂಗಿದೆ ಪೂಜಾ ಕಾಫಿ ಹಾಂ ಯಾವ ಥರ ಇದೆ ಸೊ ನಾರ್ಮಲ್ ಕಾಫಿಗೂ ಇದಕ್ಕೂ ವ್ಯತ್ಯಾಸ ಏನಿದೆ ವ್ಯತ್ಯಾಸ ಇದೆಯಾ ಹಾಂ ಇದು ಏನು ಮಸಾಲ ಕಾಫಿ ಇದು ಸೊ ನೋ ಕೆಮಿಕಲ್ ಚೆನ್ನಾಗಿದೆ ಕಣೆ ಬೇರೆ ಕಲರ್ ಇದೆ ಕಲರ್ ಡಿಫ್ರೆಂಟ್ ನ್ಯಾಚುರಲ್ ಆಗಿರೋದು ವಿತೌಟ್ ಕೆಮಿಕಲ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗೇ ತಾನೇ ಬರೋದು ಸೊ ಇದಕ್ಕೆ ಚಕ್ಕೆ ಮತ್ತು ಲವಂಗ ಈ ಥರ ಸ್ವಲ್ಪ ಗರಂ ಸ್ಪೈಸಿ ಐಟಮ್ಸ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಕಾಫಿ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ತುಂಬ ಇಷ್ಟ ಆದಾಗ ಅವ್ನು ಯಾವ ರೀತಿ ಸೌಂಡ್ ಮಾಡ್ಕೊಂಡು ತಿಂತಾನೆ ಅಂತ ನೀವು ನೋಡಿಲ್ಲ ಅಲ್ಲ ಅವನಿಗೆ ತುಂಬ ಇಷ್ಟ ಆದಾಗ ಇನ್ನೊಂದು ಬೇಕಮ್ಮ ಅವನಿಗೆ ತುಂಬ ಇಷ್ಟ ಆದಾಗ ಹೊಟ್ಟೆ ಹಸುವಾದಾಗ ತುಂಬ ಇಷ್ಟ ಆದಾಗ ಯಾವ ಥರ ಚಿನ್ನಮ್ಮ ತಿನ್ನೋದು ನೀನು ಈ ಥರ ತಿನ್ನುತ್ತೆ ನಮ್ಮ ಮಗು ಮತ್ತು ನಮ್ಮ ಮಗುಗೂ ಕಾಫಿ ಬೇಕಂತೆ ಸೊ ವಿತೌಟ್ ಕೆಮಿಕಲ್ ಕಾಫಿ ಆಗಿರೋದ್ರಿಂದ ಸೊ ಅವನಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಲೊರೆಟೊ ಪ್ರಾಡಕ್ಟ್ ಇದು ಸೊ ಬೈ ಮಾಡ್ಬೋದು ನೀವು ಚೆನ್ನಾಗಿದೆ ಕಾಫಿ ಪೌಡರ್ ಮಸಾಲ ಕಾಫಿ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರ ಲಿಂಕ್ನೆಲ್ಲ ಕೊಟ್ಟಿರ್ತೀನಿ ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ತೋಚಿನ ಕಾಫಿ ಪಿಚ್ಚಿ ತಿಂದ್ಬಿಟ್ಟು ಕುಡಿತೀಯಾ ಹಾಂ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಯಿತು ಊಟನೂ ಆಯಿತು ನಿಹಾನ್ ಹೋದರು ಅವಾಗಲೇ ಹೋದರು ಬೇಗನೆ ಹೋಗ್ಬಿಡ್ತೀವಿ ಇಲ್ಲಿಂದ ಹೋಗಬೇಕಲ್ಲ ಅಂತ ಹೋದರು ಸೊ ಮನೆಗೆ ನಿಹಾನ್ಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ ಎಲ್ಲರ ಜೊತೆ ರಿಷಿ ಅಂದರೆ ಅವ್ನಿಗೆ ತುಂಬ ಇಷ್ಟನ ಆಟ ಆಡಿಕೊಂಡು ಅವನಿಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ ಆದ್ರೂ ಕರ್ಕೊಂಡು ಹೋಗಲೇಬೇಕಲ್ವಾ ಸೊ ಅವ್ನು ನೈಟ್ ಟೈಮ್ ನಮ್ಮ ಮನೆ ಅಂದರೆ ಅವ್ರ ಅಮ್ಮನ ಬಿಟ್ಟು ಇರೋದು ಇಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ಮೆಸೇಜ್ಗೆ ರಿಪ್ಲೈ ಕೊಡಲಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಬಿಡಿ ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್ ನಾನು ಇಲ್ಲಿಗೆ ಬಂದಮೇಲೆ ನಾನು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ನೀವು ಯಾರಿಗೂ ಕಮೆಂಟ್ಗೆ ರಿಪ್ಲೈನೇ ಕೊಡ್ತಾ ಇಲ್ಲ ಅಂತ ಅನ್ಕೊಂಬೇಡಿ ನಾವು ಏನೇ ಲೈಫ್ ಸ್ಟೈಲ್ ಚೇಂಜ್ ಆದ್ರೂ ನಾನು ಚೇಂಜ್ ಆಗಿಲ್ಲ ಅವತ್ತು ಚೇಂಜ್ ಆಗಿಲ್ಲ ಇವತ್ತು ಚೇಂಜ್ ಆಗಿಲ್ಲ ನನ್ನ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಾನು ಫಸ್ಟಿಂದನೂ ಇದೇ ರೀತಿಯೇ ಇರೋದು ಮನೆ ಚೇಂಜ್ ಆಗಿದೆ ಅಷ್ಟೇನೆ ಒಂದು ಸ್ವಲ್ಪ ದೊಡ್ಡ ಮನೆಗೆ ಬಂದಿದ್ದೀವಿ ಅಷ್ಟೇ ಅಪಾರ್ಟ್ಮೆಂಟ್ ಅನ್ನೋದಕ್ಕೆ ಬಂದಿದ್ದೀವಿ ಅಷ್ಟೇ ಬಿಟ್ಟರೆ ಇನ್ನೇನು ಚೇಂಜ್ ಆಗಿಲ್ಲ ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ ಸೊ ಇದನ್ನ ನಿಮಗೆ ಮಂದಟ್ ಮಾಡಬೇಕಾಗಿತ್ತು ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಯಾಕಂದರೆ ಇವಾಗ ಹೊಸ ಮನೆಗೆ ಬಂದಿರೋದ್ರಿಂದ ಕೆಲಸಗಳಿರ್ತವೆ ಸೊ ಕೆಲಸ ಮಾಡಬೇಕಾಗಿರತ್ತೆ ಮತ್ತು ಗೆಸ್ಟ್ ಇವಾಗ ನನ್ನ ಕಸಿನ್ ಬಂದರು ಪಾಪು ಆಟಾಡ್ಸ್ಕೊಂಡು ಅವ್ರು ಬಂದಿರೋರಿಗೆ ನೋಡಬೇಕಾಗಿತ್ತು ಸೊ ಹೀಗೆ ನನಗೆ ಆ ಬ್ಯುಸಿನಲ್ಲಿ ನಾನು ಫೋನ್ ನೋಡೋಕ್ಕಾಗ್ತಾ ಇರಲಿಲ್ಲ ಮತ್ತು ವ್ಲಾಗ್ ಮಾಡ್ತಾ ಇರ್ತೀನಿ ಆ ಟೈಮ್ನಲ್ಲಿ ಕಮೆಂಟ್ ನೋಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲ್ಲ ಅಷ್ಟೇ ಇಲ್ಲ ಅಂದರೆ ನಾನು ಎಲ್ಲರೂ ಕಮೆಂಟ್ನು ನೋಡ್ತೀನಿ ಮತ್ತು ಆದಷ್ಟು ರಿಪ್ಲೈನೂ ಕೂಡ ಮಾಡ್ತೀನಿ ಸೊ ಬೇಜಾರು ಮಾಡ್ಕೋಬೇಡಿ ಯಾಕೆಂತಂದರೆ ಇವಾಗ ಎಲ್ಲರೂ ಮನಸ್ಸಲ್ಲಿ ಅದು ಬರೋದು ಸಹಜ ಅಲ್ವಾ
ನನಗೂ ಅದು ಅರ್ಥ ಆಗುತ್ತೆ. ಇವ್ರಿಗೆ ಹೋಗ್ತಿದ್ದಂಗೆ ಇವ್ರಿಗೂ ಬಂದ್ಬಿಡ್ತು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಇದೆಲ್ಲ ಮಾತಾಡೋ ಸಹಜನೇ ಇದೆಲ್ಲ ಮಾತಾಡೋದು. ಆ ರೀತಿಯೆಲ್ಲ ಏನು ತಿಳ್ಕೊಬೇಡಿ. ನಾನಂತೂ ಬದಲಾಗಿಲ್ಲ. ನನ್ನ ಲೈಫ್ ಸ್ಟೈಲ್ ಏನೇ ಚೇಂಜ್ ಆದ್ರೂ ಕೂಡ ನಾನು ಮಾತ್ರ ಬದಲಾಗಲ್ಲ. ಅವತ್ತಿನ ಯಾವ ನಿಖಿತನೋ ಇವತ್ತಿನ ಅದೇ ನಿಖಿತನೇ ಇರೋದು, ಮುಂದಕ್ಕೂ ಅದೇ ನಿಖಿತನೇ ಆಗಿರ್ತೀನಿ. ಸೊ ಓಕೆ ಫ್ರೆಂಡ್ಸ್, ನಿಮಗೆ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ದಿನ ಆಗಿತ್ತಲ್ವ ನಮ್ಮ ಮನೆಗೆ, ಈ ಹೊಸ ಮನೆಗೆ ಯಾರು ಗೆಸ್ಟ್ ಅಂತ ಬಂದೇ ಇರಲಿಲ್ಲ. ಫಸ್ಟ್ ಗೆಸ್ಟ್ ಇವರೇನೆ. ಸೊ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.